ನಡೆ ನಡೆಯ ಬಂಧಿಸಿತು. ನೋಟವನು ಉಡುಗಿಸಿತು ಕುಡಿ ನೋಟ. ಸಖಿಯರ ನುಡಿ ಸಮೇಳದ ಮಾತು ಮನುಜರ ಮಾತ ಮಾಣಿಸಿತು. ಕೆಡಿಸಿತ ಧರದ ರಾಗ ರಾಗವ ಬಡತನವ ಹೆಚ್ಚಿಸಿತು. ನಡುವಿನ ಬಡತನವು ವಿಟದೆನಗೆ ನಡುವಿನ ಬಡತನವು ಬಡತನವ ಹೆಚ್ಚಿಸಿದೆನರು. ನಡೆ ತಂದಳಿಂದು ಮುಗಿ ವಿರೋಧಾಭಾಸ ಅಲಂಕಾರದಿಂದ ಉತ್ತರಿಯ ಅಪ್ರತಿಮ ಅತಿಶಯವಾದ ಸೌಂದರ್ಯವನ್ನ ಕವಿ ವರ್ಣಿಸುವ ಪರಿ ಬಹಳ ಸೊಗಸಾಗಿದೆ. ಗಜಗಾಮಿನಿಯಾದ ಉತ್ತರೆಯ ವಯ್ಯಾರದ ನಡುಗೆಯ ವೈಖರಿ ಕಂಡವರು ಚಲಿಸಲಾಗದೆ ನಿಶ್ಚೇಷ್ಟಿತರಾಗಿದ್ದಾರೆ. ಅವರ ಸ್ವಾಧೀನ ಉತ್ತರೆಯ ವಶವಾಗಿದೆ ಎಂಬ ಧ್ವನಿ. ಅವಳ ಕಡೆಗಣ್ಣ ನೋಟದ ಪರಿಣಾಮವಾಗಿ ನೋಡುಗರ ದೃಷ್ಟಿ ಒಂದೇ ಕಡೆ, ಅಂದರೆ ಅವಳ ಕಡೆಯೇ ನೆಟ್ಟಿದೆ. ಮಿಕ್ಕ ದೃಶ್ಯವೆಲ್ಲ ಅವರ ಪಾಲಿಗೆ ಇಲ್ಲವಾಗಿದೆ. ತನ್ನ ಸಖಿಯರೊಂದಿಗೆ ಮಾರ್ಗ ಮಧ್ಯೆ ಸಿಕ್ಕವರೊಂದಿಗೆ ಆಕೆ ಆಡ್ತಾ ಇರುವಂತಹ ಇಂಪಾದ ಸವಿಯಾದ ಮಾತುಗಳನ್ನು ಕೇಳಿ ಕಿವಿ ಮನಸ್ಸು ಮಾಧುರ್ಯದಿಂದ ತುಂಬಿ ಹೋಗಿದೆ. ಅವರ ಮಾತು ಕರ್ಕಶವಾಗಬಹುದೆಂದು ಮೌನಕ್ಕೇ ನೋಡುಗರು ಶರಣಾಗಿದ್ದಾರೆ. ಹೀಗೆ ನೋಡುಗರನ್ನ ಮೂಕ ವಿಸ್ಮಿತರನ್ನಾಗಿಸಿದ ಉತ್ತರೆಯ ಕೆಂಪಾದ ತುಟಿ ಪ್ರೇಮವನ್ನ ಉದ್ದೀಪಿಸಿದೆ. ತೆಳುವಾದ ಆಕೆಯ ಸೊಂಟ, ಬಳ್ಳಿಯಂತೆ ಬಾಗುವ ಆ ಕೃಶಕಟಿ, ಬಡಕಲಾದ ಅವಳ ದೇಹಭಾಗ ನೋಡುಗರನ್ನೂ ಬಡವರನ್ನಾಗಿಸಿದೆ. ಅಂದರೆ ದೈನ್ಯತೆಯಿಂದ ಅವಳಿಗೇ ಶರಣಾಗುವಂತೆ ಮಾಡಿದೆ ಎನ್ನುವಲ್ಲಿ ಕವಿಯ ವರ್ಣನೆಯ ವೈಶಿಷ್ಟ್ಯವನ್ನ, ಸೊಗಸನ್ನ, ಸ್ವಾರಸ್ಯವನ್ನ ನಾವು ಕಾಣಬಹುದು. ಕುರುಳತಿದ್ದುತ ಮೊಲೆಗೆ ಮೇಲುದ ಸರಿವುತ ಏಕಾವಳಿಯ ಮೆಲ್ಲನೆ ತಿರುಗಿ ಹಾಯ್ಕುತ ಬಿಡುಮುಡಿಯ ನೆಡಗೈಯಳೊಂದಿಸುತ್ತ ವರನಿಖಾರಿಯ ನೆರೆಯ ರಭಸದ ಚರಣದಂದುಗೆ ದನಿಯ ಗಮನದ ಬರದಿ ಕಿರುಬೆ ಮರಿಡುತ್ತ ನಡೆ ತರುತ್ತ ಎದ್ದಳೋ ಇಂದುಮುಖಿ. ಕಿರುಬೆ ಮರಿಡುತ್ತ ಗಮನದ ಬರದೆ ನಡೆ ತರುತ್ತಿದ್ದಳು. ನಮ್ಮ ನಾರಣಪ್ಪ ಉತ್ತರೆಯ ರೂಪವರ್ಣನೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಮುಂದಲೆಯನ್ನು ತೀಡುತ್ತಾ, ಜಾರಿದ ಸೆರಗನ್ನು ಸರಿಮಾಡಿಕೊಳ್ಳುತ್ತಾ, ಹಾಕಿದ್ದ ಏಕಾವಳಿ ಎಂದರೆ ಒಂದು ಎಳೆಯ ಚಿನ್ನದ ಸರವನ್ನು ಆಗಾಗ ತಿರುಗಿಸುತ್ತಾ, ಬಿಡುಮುಡಿ ಎಂದರೆ ಸಡಿಲವಾಗಿ ಹೆಣೆದ ಹೆಳಲಿಗೆ ಸೇರದೆ ಹಾರ್ತಾ ಇರುವಂತಹ ತನ್ನ ಕೂದಲನ್ನು ಎಡಗೈಯಿಂದ ಆಗಾಗ್ಗೆ ಹಿಂದಕ್ಕೂ ಮುಂದಕ್ಕೂ ಸರಿಪಡಿಸಿಕೊಳ್ಳುತ್ತಾ, ತಾನು ಹಾಕಿದ ವಸ್ತ್ರದ ನೆರಿಗೆಯನ್ನ ಕಾಲ್ನಡಿಗೆಯಿಂದ ಚಿಮ್ಮಿಸುತ್ತಾ, ಕಾಲ್ಗೆಜ್ಜೆಯನ್ನ ಕಿಣಿಕಿಣಿ ಘಲ್ ಘಲ್ ಎಂದು ಶಬ್ದ ಮಾಡುತ್ತಾ ಬರುತ್ತಾ ಇದ್ದಾಳೆ ಯುವರಾಜಕುಮಾರಿ ಉತ್ತರೆ. ಆತುರ ಉತ್ಸಾಹದಿಂದ ತನ್ನ ನಾಟ್ಯ ಗುರುವನ್ನ ಸಂಧಿಸಿ ಸಾರಥ್ಯಕ್ಕೆ ಒಪ್ಪಿಸುವ ಜವಾಬ್ದಾರಿಯನ್ನು ಹೊತ್ತು ರಭಸದಿಂದ ನಡಿಗೆಯನ್ನ ಹಾಕ್ತಾ ಬರ್ತಾ ಇರುವುದರಿಂದ ಆಯಾಸಕ್ಕೆ ಹಣೆಯಲ್ಲಿ ಕೀರು ಬೆವರಿನ ಹನಿಯೂ ಹರಡಿದೆ. ಹೀಗೆ ಚಂದ್ರಮುಖಿಯಾದ ಉತ್ತರೆ ಬಂದಿದ್ದಾಳೆ ಎಲ್ಲಿಗೆ? ಅರ್ಜುನನೆಡೆಗೆ. ಈ ದಿನದ ಸಂಚಿಕೆಯಲ್ಲಿ ಮನೋಜ್ಞವಾಗಿ ಕವಿ ಉತ್ತರೆಯ ಬರುವನ್ನೇ ವರ್ಣಿಸಿರುವ ಭಾಗವನ್ನು ಆಲಿಸಿದ್ದೀರಿ.
ನಾಳೆಯ ದಿನ ಅವಳು ತನ್ನ ನಾಟ್ಯಗುರುವನ್ನು ಮಧ್ಯಮ ಪಾಂಡವ ಅರ್ಜುನ ಬೃಹನ್ನಳೆಯಾಗಿ ಇರುವಂತಹವನನ್ನು ಭೇಟಿಯಾಗಿ ಉತ್ತರನ ಸಾರಥಿಯಾಗುವುದನ್ನು ಕಾಣಲಿದ್ದೀರಿ. ಆಲಿಸಿದ ಸಮಸ್ತರಿಗೂ, ಗಮಕ ಕಲಾ ಪರಿಷತ್ತಿನ ವೇದಿಕೆಗೂ, ಕವಿ ಕಾವ್ಯ ಪರಂಪರೆಗೂ ನಮ್ಮ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ಶುಭ ದಿನ.